ಎಲ್ಲರಿಗೂ ನನ್ನ ನಮಸ್ಕಾರ. ಯೋಗವು ಸಂಗೀತದಂತೆ ದೇಹಕ್ಕೆ ಲಯ, ಮನಸ್ಸಿಗೆ ಮಧುರ ಮತ್ತು ಆತ್ಮದ ಸಾಮರಸ್ಯವು ಜೀವನದ ಸ್ವರಮೇಳವನ್ನು ಸೃಷ್ಟಿಸುತ್ತದೆ. ಶರೀರವು ಸ್ವಸ್ಥವಾಗಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ಬದುಕಿಗೆ ಬೇಕು ಯೋಗ. ಸ್ಥಿರವಾಗಿರುವುದು ನಮ್ಮೆಲ್ಲರ ಆರೋಗ್ಯ. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಹಾಗೂ ಪ್ರೌಢಶಾಲೆ ಆಸಿಫ್ಗಂಜ್ ಸಂಯುಕ್ತ ಆಶ್ರಯದಲ್ಲಿ ಗಿಡ ನೆಡುವುದರ ಮೂಲಕ ಹಾಗೂ ಪ್ರಾರ್ಥನೆಯೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ವಿಶ್ವ ಯೋಗ ದಿನಾಚರಣೆಯನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಸ್ತಾಪದಿಂದ 2014ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿತು. ಯೋಗವು ಭಾರತದ ಪುರಾತನ ಕಲೆಯಾಗಿದ್ದು, ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸುಧಾರಿಸುವ ವಿಧಾನವಾಗಿದೆ. ಯೋಗವು ಹೃದಯದ ಬಡಿತವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ರೋಗದ ವಿರುದ್ಧ ಹೋರಾಡಲು ದೇಹದಿಂದ ಹೆಚ್ಚುವರಿ ಕ್ಯಾಲರಿಗಳನ್ನು ಸುಡುತ್ತದೆ. ವಿಶ್ವ ಯೋಗ ದಿನವು ಜನರಲ್ಲಿ ಯೋಗದ ಮಹತ್ವವನ್ನು ತಿಳಿಯಪಡಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತದೆ. ಅನೇಕ ರೋಗಗಳಿಗೆ ದಿವ್ಯ ಔಷಧ ಈ ಯೋಗ. ಈ ದಿನವು ಜಗತ್ತಿನಾದ್ಯಂತ ಒಗ್ಗಟ್ಟನ್ನು ಸಂಕೇತಿಸುತ್ತದೆ. ಇನ್ನು ಮುಂದೆ ನಾವೆಲ್ಲರೂ ನಮ್ಮ ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳೋಣ, ಆರೋಗ್ಯಕರ ಬದುಕನ್ನು ಕಟ್ಟಿಕೊಳ್ಳೋಣ, ಅಲ್ಲವೇ? 2 3 4 5 6 7 8 ಪ್ರಯತ್ನ ಮಾಡು. 1 2 3 4 5 ಮತ್ತೆ ಮೇಲೆ ಶ್ವಾಸ ಬಿಡುತ್ತಾ ಕೈ ಕೆಳಗೆ ಬರಬೇಕು. 1 2 3 4 5 6 माता की बोलो, भारत माता की वंदे वंदे, जय जवान जय जवान. धन्यवाद. ओम शांति शांति शांति.